ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಮಾಡೋಣ. ಇವತ್ತು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಮೊಸರು, ಸ್ವಲ್ಪ ಪುದೀನ, ಆಮೇಲೆ ಪಲಾವ್ ಪೌಡರ್, ಸ್ವಲ್ಪ ಅರಿಶಿಣ ಎಲ್ಲನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮ್ಯಾಗ್ನೇಟ್ ಚೆನ್ನಾಗಿ ಅದು ಹೀರ್ಕೊಳ್ಳೋವರೆಗೂ ರಸವರೆಗೂ ಒಂದು ಅರ್ಧ ಗಂಟೆ ನೆನೆಸಿಡಿ. ಆಮೇಲೆ ಅದಕ್ಕೆ ಮಸಾಲೆಗೆ ರುಬ್ಕೊಳ್ಳೋಣ. ಮಸಾಲೆಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಪುದೀನೂ ಹಾಕ್ಕೊಳ್ಳೋಣ, ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಆಮೇಲೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೊಂಡು ಆಮೇಲೆ ಈರುಳ್ಳಿ 2 ಈರುಳ್ಳಿ ಹಾಕಿ ಅದನ್ನೂ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಬ್ರೌನ್ ಕಲರ್ ಬರೋವರೆಗೂ ಬೇಯಬೇಕು. ರುಬ್ಬಿರೋ ಮಸಾಲೆ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಅಂತೂ ಚೆನ್ನಾಗಿ ಹುರ್ಕೊಂಡು ಎಣ್ಣೆಯಲ್ಲಿ ಆಮೇಲೆ ಅದಕ್ಕೆ ಚಿಕನ್ ಇದೆಯಲ್ಲ, ಚಿಕನ್ ಇದು ಎಲ್ಲ ಕಲಸಿ ಮಡಗಿದ್ದೀವಲ್ಲ, ಆ ಚಿಕನ್ ಹಾಕಬೇಕು. ಅದು ಚೆನ್ನಾಗಿ ಬೇಯಬೇಕು, ನೀಟಾಗಿ ಎಣ್ಣೆ ಆಮೇಲೆ ಅದಕ್ಕೆ ಅಕ್ಕಿ ಹಾಕಿ ಎಷ್ಟು ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕಿರ್ತೀವಿ ಆಲ್ರೆಡಿ ನಾವು. ಆಮೇಲೆ ನಿಮಗೇನೇ ಸಾಕಾಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾವು 1 ಕೆ ಜಿ ಚಿಕನ್ಗೆ 1 ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಕೆ ಜಿ ಚಿಕನ್ ಇರುತ್ತೆ ಅಷ್ಟು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದಕ್ಕೆ ಅಕ್ಕಿ ತಕ್ಕ ಹಾಗೆ ನೀರು ಹಾಕಿ ಆಮೇಲೆ ಉಪ್ಪಿನ ಕಡಿಮೆ ಇದೆಯಾ ನೋಡಿಕೊಂಡು ಉಪ್ಪು ಹಾಕಿ ಆಮೇಲೆ ಅರ್ಧ ನಿಂಬೆಹಣ್ಣು ಹಾಕಿ ಒಂದು ಕುಕ್ಕರ್ ವಿಸಲ್ ಮುಚ್ಚಿ 1 ವಿಸಲ್ ಬರೋ ತನಕ ಬಿಡಿ. 1 ವಿಸಲ್ ಆದಮೇಲೆ ಸ್ಟವ್ ಆಫ್ ಮಾಡಿ. ಸಖತ್ತಾಗಿ ಟೇಸ್ಟಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.